ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಸುಷ್ಮಾ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವಾಗ ಒಂದು ಸಣ್ಣ ರಂಗೋಲಿ ಡಿಸೈನ್ಸ್ನ ನೋಡ್ಕೊಂಡು ಬನ್ನಿ.
ಒಂದು ರಂಗೋಲಿ ಡಿಸೈನ್ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ. ಇವಾಗ ನಾನು ತಿಂಡಿ ಮಾಡ್ಕೊಂಡು ಬಿಡೋಣ ಅಂತ ಹೇಳಿಬಿಟ್ಟು ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಹಾಕಿದ್ದೀನಿ. ಅದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ. ಅದಕ್ಕೆ ಚಿಟಪಟ ಅಂದಮೇಲೆ ಸ್ವಲ್ಪ ಕಡಲೆಬೇಳೆನ ಹಾಕ್ಕೊಂಡಿದ್ದೀನಿ. ಕಡಲೆಬೇಳೆನೆಲ್ಲ ಚೆನ್ನಾಗಿ ಹುರಿದಾದ್ಮೇಲೆ ಸ್ವಲ್ಪ ಹಿಂಗನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಹಿಂಗು ಜೀರ್ಣಶಕ್ತಿಗೆ ಒಳ್ಳೆಯದು, ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ಉದ್ದುದ್ದಗೆ ಹೆಚ್ಚಿಟ್ಕೊಂಡಿರೋಂಥ ಮೆಣಸಿನ್ಕಾಯಿ, ಹಸಿಮೆಣ್ಸಿನ್ಕಾಯಿನ ಹೆಚ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು. ಅದು ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಆಮೇಲೆ ಅದಕ್ಕೆ 2 ಸ್ಪೂನಷ್ಟು ಅರಿಶಿನ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ನಾನು ಅವರೆಕಾಳು ಚಿತ್ರಾನ್ನ ಮಾಡ್ತಿರೋದ್ರಿಂದ ಅವರೆಕಾಳನ್ನ ಬೇಯಿಸಿ ಇಟ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ, ಒಂದ್ಸತಿ ಟ್ರೈ ಮಾಡಿ ನೋಡಿ. ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಅದನ್ನು ಚೆನ್ನಾಗೆಲ್ಲ ಮಿಕ್ಸ್ ಆದಮೇಲೆ ಸ್ವಲ್ಪ ಹೊತ್ತು ಬೇಯೋಕ್ಕೆ ಬಿಡಬೇಕು ಎಣ್ಣೆಲಿ. ಆಮೇಲೆ ಅದಕ್ಕೆ ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ಕಾಯಿ ತುರಿನೂ ಕೂಡ ಚೆನ್ನಾಗೆಲ್ಲ ಬೇಯಿಸ್ಕೊಳ್ಬೇಕು. ಅದೆಲ್ಲ ಚೆನ್ನಾಗಿ ಈವೆಂಟಾಗಿ ಕಲಿಸ್ಕೊಂಡು ಚೆನ್ನಾಗಿ ಬೆಂದ ಮೇಲೆ ನಾನು ಮೊದಲೇ ಅನ್ನನ ಮಾಡಿಟ್ಕೊಂಡಿದ್ದೆ, ಅದನ್ನು ಒಂದು ಬೌಲ್ಗೆ ಹಾಕಿಟ್ಕೊಂಡಿದ್ದೆ. ಎಷ್ಟು ಬೇಕೋ ಅಷ್ಟು ರೈಸ್ನ ಸೇರಿಸ್ಕೊಂಡು ನಾವು ಕಲಿಸ್ಕೊಳ್ಬೇಕಾಗುತ್ತೆ. ಈ ಹಂತದಲ್ಲಿ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ನೋಡಬೇಕಾಗುತ್ತೆ. ಚಿತ್ರಾನ್ನನ ಕ್ಲೀನಾಗೆಲ್ಲ ಅನ್ನದ ಜೊತೆಗೆ ಮಿಕ್ಸ್ ಆಗೋವರೆಗೂ ಕಲಿಸ್ಕೊಳ್ಬೇಕು. ಕಲಿಸ್ಕೊಂಡು ಆದಮೇಲೆ ಇದಕ್ಕೆ ನಾನು ನಿಂಬೆಹಣ್ಣ ಸೇರಿಸ್ಕೊಳ್ತಾ ಇದ್ದೀನಿ. 1 ನಿಂಬೆಹಣ್ಣ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಿದ್ದೀನಿ. ನಿಂಬೆಹಣ್ಣ ಯಾವಾಗಲೂ ನಿಂಬೆಹಣ್ಣು ಚಿತ್ರಾನ್ನ ಮಾಡಬೇಕಂದ್ರೆ ಅನ್ನ ಮೇಲೇ ನಿಂಬೆಹಣ್ಣು ಇಟ್ಕೋಬೇಕು. ಒಗ್ಗರಣೆ ಹಾಕಿದಾಗ ಹಾಕ್ಕೊಂಡ್ರೆ ಕಸರೆ ಬರುತ್ತೆ ಚಿತ್ರಾನ್ನ. ಸೊ ಅದಕ್ಕೆ ನಿಂಬೆಹಣ್ಣ ಅನ್ನ ಹಾಕ್ಕೊಂಡು ಕಲಿಸ್ಕೊಂಡಾದ್ಮೇಲೆ ಮತ್ತೆ ನಿಂಬೆಹಣ್ಣು ಹಾಕಿ ಆಮೇಲೆ ಕಲಿಸ್ಕೊಳ್ಬೇಕು ಕ್ಲೀನಾಗಿ. ನೀವು ನೋಡ್ತಾ ಇರ್ಬೋದು. ಈಗ ಚಿತ್ರಾನ್ನ ಆದಮೇಲೆ ಇವಾಗ ಸಂಕ್ರಾಂತಿ ಆಗಿರೋದ್ರಿಂದ ಪೊಂಗಲ್ ಮಾಡಲೇಬೇಕಾಗುತ್ತೆ, ಅದೇ ವಿಶೇಷತೆ. ಸೊ ಅದಕ್ಕೆ 1.5 ಗ್ಲಾಸಷ್ಟು ಅಕ್ಕಿ ಮತ್ತು ಅರ್ಧಕ್ಕಿಂತ ಹೆಚ್ಚು ಸ್ವಲ್ಪ ಹೆಸರುಬೇಳೆನ ಸೇರಿಸ್ಕೊಂಡು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಅದನ್ನು ಕುಕ್ಕರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲ ಚೆನ್ನಾಗಿ ತೊಳ್ಕೊಂಡು ನಾವು ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು 3 ಗ್ಲಾಸಷ್ಟು ನೀರು ಮತ್ತು 2 ಗ್ಲಾಸಷ್ಟು ಹಾಲನ್ನ ಹಾಕ್ಕೊಂಡು ಚೆನ್ನಾಗಿ ಒಂದು 5 ವಿಸಿಲ್ನ ಕೂಗಿಸ್ಕೊಳ್ತೀನಿ. ಫಸ್ಟೇ ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡಿಬಿಟ್ಟು ಇಡಬೇಕಾಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 5 ವಿಸಿಲ್ ಕೂಗೋಕ್ಕೆ ಅಂತ ಇಡ್ತೀನಿ. ಅಷ್ಟರಲ್ಲಿ ಬೆಲ್ಲ ಪಾಕ ತೊಗೊಂಡ್ಬಿಡೋಣ ಅಂತ ಹೇಳಿಬಿಟ್ಟು ಸ್ವಲ್ಪ ಬೆಲ್ಲ ಕರಗಿಸ್ಕೋಬೇಕಲ್ಲ, ಅದಕ್ಕೆ ಅಂದ್ಬಿಟ್ಟು ಒಂದು ಪಾತ್ರೆಗೆ ಬೆಲ್ಲನ ಕುಟ್ಟಿ ಹಾಕ್ಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನೀರನ್ನ ಹಾಕ್ಕೊಂಡು ಇಲ್ಲಿ ಕುದಿಯೋಕ್ಕೆ ಬಿಟ್ಟಿದ್ದೀನಿ. ಆಮೇಲೆ ಇವಾಗ ನೋಡ್ತಾ ಇರ್ಬೋದು 5 ವಿಸಿಲ್ ಕೂಗಿದೆ. ಅದನ್ನ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಬೇಕು. ತುಂಬಾ ಚೆನ್ನಾಗಿರುತ್ತೆ. ಸಂಕ್ರಾಂತಿ ಹಬ್ಬ ನಿಮ್ಮ ಬಾಳಲ್ಲಿ ಎಲ್ಲರಿಗೂ ವಿಶೇಷತೆಯನ್ನು ತರಲಿ ಅಂತ ಹೇಳ್ತಾ, ವರ್ಷದ ಮೊದಲನೇ ಹಬ್ಬ, ಎಲ್ಲರ ಮನೆಯಲ್ಲೂ ಖುಷಿ ನೆಮ್ಮದಿ ತುಂಬಿರಲಿ ಅಂತ ಹೇಳ್ತಾ, ಇವಾಗ ನಾನು ಬೆಲ್ಲ ಪಾಕ ತೆಗೆದಿಟ್ಕೊಂಡಿದ್ನ ಅದನ್ನ ಹಾಕ್ಕೊಂಡು ಸ್ವಲ್ಪ ಹಾಲಿತ್ತು ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇನ್ನೊಂದು ಕಡೆ ನಾನು ಇನ್ನೊಂದು ಸತಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ಅದಕ್ಕೆ ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡು ಇವಾಗ ನಾವು ಪೊಂಗಲ್ ಮಾಡಿಟ್ಕೊಂಡಿದ್ವಲ್ಲ ಅದಕ್ಕೆ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಹೆಸರು ಬೇಳೆ ಸೀಸನ್ ಆಗಿದೆ, ಇದಕ್ಕಿನ ಬೇಳೆನ ನಾನು ಬೇಯಿಸಿಟ್ಕೊಂಡಿದ್ದೀನಿ, ಅದನ್ನು ಕೂಡ ಪೊಂಗಲ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ತುಂಬಾ ರುಚಿಯಾಗಿ ಬರುತ್ತೆ ಹಿಂಗೆ ಮಾಡ್ಕೊಳ್ಳೋದ್ರಿಂದ. ಒಂದ್ಸತಿ ಟ್ರೈ ಮಾಡಿ ನೋಡಿ. ಮತ್ತು ಏಲಕ್ಕಿನ ಕುಟ್ಟಿಟ್ಕೊಂಡಿದ್ದೆ, ಒಂದು 3 ಏಲಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ ಅಷ್ಟೇ. ತುಂಬಾ ರುಚಿಯಾಗಿ ಬಂದಿತ್ತು. ದೇವ್ರ ನೈವೇದ್ಯಕ್ಕೆ ಅಂತ ಮಾಡಿದ್ದಿದ್ದು. ಸೊ ಫೈನಲಾಗಿ ಕ್ಲೀನಾಗೆಲ್ಲ ಕಲಿಸ್ಕೊಂಡು ಒಂದು 5 ನಿಮಿಷ ಬೇಯಕ್ಕೆ ಬಿಟ್ಟಾದಮೇಲೆ ನೋಡ್ತಾ ಇರ್ಬೋದು ಹೀಗಾಗಿದೆ ಪೊಂಗಲ್ಲು. ಇವಾಗ ಈ ಹಂತದಲ್ಲಿ ನಾನು ಅದನ್ನ ಇನ್ನೊಂದು ಬೌಲಿಗೆ ತೆಗೆದಿಟ್ಕೊಳ್ತೀನಿ. ದೇವ್ರನ್ನ ನೈವೇದ್ಯಕ್ಕೆ ಅಂತ ಹೇಳ್ಬಿಟ್ಟು ನಮ್ಮ ಹಸ್ಬೆಂಡ್ನೇ ಪೂಜೆ ಮಾಡ್ತೀನಿ ಅಂತ ಹೇಳಿದರು. ಸೊ ಅದೆಷ್ಟರಲ್ಲಿ ಪೂಜೆ ಮುಗಿಸೋಕ್ಕೆ ಮುಂಚೆ ಪೊಂಗಲ್ ಮಾಡಿಬಿಡೋಣ ಅಂತ ಹೇಳಿ ಮಾಡ್ಕೊಂಡಿದ್ದು. ಅದನ್ನ ಫೈನಲಾಗಿ ನೈವೇದ್ಯಕ್ಕೂ ಕೊಟ್ಟಿದ್ದಾಯಿತು. ಅದಾದಮೇಲೆ ಇವಾಗ ಅವರೆಕಾಯಿನ ಬೇಯಿಸಿಟ್ಕೊಳ್ಳೋಕ್ಕೆ ಅವರೆಕಾಯಿನ ಒಂದು 5 ಸತಿ ತೊಳೆದಿದ್ದೀನಿ. ಅದು ಒಂಥರ ಸೊಗಡು ವಾಸನೆ ಬರುತ್ತಲ್ಲ, ಅದೆಲ್ಲ ಹೋದ್ಮೇಲೆ ಒಂದು ಕುಕ್ಕರ್ಗೆ ಹಾಕ್ಕೊಂಡು ಅದ್ರ ಜೊತೆಗೆ ಗೆಣಸು ಕೂಡ ನಾನು ನೆನ್ನೆನೇ ತೊಳೆದಿಟ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಬೇಯಕ್ಕೆ ಇಟ್ಬಿಟ್ಟಿದ್ದೀನಿ. ಒಂದು 2 ವಿಸಿಲ್ ಕೂಗಿದ್ರೆ ಸಾಕು. ಅಷ್ಟೊತ್ತಿಗೆ ಪೂಜೆನೇ ಮುಗ್ದಿತ್ತು. ನಾನು ಹೋಗ್ಬಿಟ್ಟು ಪೂಜೆ ಮಾಡೋಣ ಅಂದ್ಬಿಟ್ಟು. ಹಬ್ಬ ಅಂದಮೇಲೆ ಸಂಭ್ರಮ ಎಲ್ಲರ ಮನೇಲಿ ಇದ್ದೇ ಇರುತ್ತೆ. ವರ್ಷದ ಮೊದಲನೆಯ ಹಬ್ಬ ಸಂಕ್ರಾಂತಿ ಹಬ್ಬ, ಎಲ್ಲರ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿಯನ್ನು ತರಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥಿಸ್ತೀನಿ. ಈಗ ನೋಡಿ ನಮ್ಮ ಪಾಪು ಇವಾಗ ಆಟ ಆಡ್ತಾ ಇದ್ದೀನಿ. ತುಂಬಾ ತರಲೆ ಅವನು.
ಆಟ ಎಲ್ಲ ಮುಗಿದ್ಮೇಲೆ ನಾವು ಸಂಕ್ರಾಂತಿಗೆ ಚಿತ್ರಾನ್ನ, ಪೊಂಗಲ್ಲು, ಅವರೆಕಾಯಿ ಗೆಣಸನ್ನ ಬೇಯಿಸಿದ್ನಲ್ಲ, ಇದೇ ನಮ್ಮ ಮನೇಲಿ ಸ್ಪೆಷಲ್ ಆಗಿತ್ತು ಹಬ್ಬಕ್ಕೆ. ಸರಿ ಅಂತ ಹೇಳಿ ಎಲ್ಲ ರೆಸ್ಟ್ ತೊಗೊಂಡು ಸಾಯಂಕಾಲ ದೇವ್ರ ದೀಪ ಅಂಟಿಸ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್ ಎಲ್ಲರಿಗೂ.